press the bell icon on the YouTube app and never miss another update. Hello children, good morning. Okay, here in this class we are going to discuss about a new lesson, that is food habit, right? So here we are going to see how we get the food and what is the habitat of that food which we eat in our daily lives. Okay, so ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಹೇಗೆ ನಾವು ಆಹಾರ ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿ ಈ ಲೆಸನಲ್ಲಿ ನೋಡ್ತೀವಿ, ಆಯಿತಾ? ಸೊ ಈಗ ನಾವು ನೋಡೋಣ ಹೇಗೆ ನಮಗೆ ಅದು ಆಹಾರ ಸಿಗುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್, food habit. So here they have given you, after studying this lesson you will explain from where and how we get the food. Identify the circumstances of mass feeding, practice the orderliness and that is followed during the mass meals. Appreciate the food and the cultural diversity. Know the food habit, cultural diversity of your district and the neighboring district. So after studying this topic, what we learn? We learn about how do we get the food and where do we get the food and what are different types of food, what is the cultural activity we are following and what are the food items we do in different festivals as well. ಸೊ ಈ ಲೆಸನ್ ನೋಡಿದ್ಮೇಲೆ ನಮ್ಗೆ ಏನೆಲ್ಲ ಕಂಡು ಬರುತ್ತೆ ಅಂದರೆ ಎಲ್ಲಿಂದ ನಾವು ಆಹಾರ ಸಿಗುತ್ತೆ, ನಮಗೆ ಯಾವ ರೀತಿ ನಮಗೆ ಆಹಾರ ಸಿಗುತ್ತೆ, ಮತ್ತು ನಮ್ಮ ಸ್ಟೇಟಲ್ಲೂ ಮತ್ತು ಸುತ್ತಮುತ್ತಲೇ ಇರ್ತಕ್ಕಂಥ ಸ್ಟೇಟಲ್ಲೂ ಯಾವ್ಯಾವ ಥರ ಡಿಫ್ರೆಂಟ್ ಇದೆ, ಒಂದೊಂದು ಹಬ್ಬಕ್ಕೆ ಯಾವ್ಯಾವ ಥರ ಫುಡ್ ಮಾಡ್ತಾರೆ. ನೀವು ನೋಡಿರ್ಬೋದು, ಇವಾಗ ಕೇರಳದಲ್ಲಿ ಓಣಮ್ ಅಂತ ಮಾಡ್ತಾರೆ, ಆ ಓಣಮ್ಗೆ ಅವರೊಂದು ಸ್ಪೆಷಲಾಗಿ ಫುಡ್ ಮಾಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ತಗೊಳ್ಳಿ, ಇಲ್ಲಿ ಯುಗಾದಿ ತಗೊಳ್ಳಿ, ಅಲ್ಲಿ ಹೋಳಿಗೆ, ಎಳ್ಳು, ಬೆಲ್ಲ ಆ ರೀತಿ ಎಲ್ಲ ಮಾಡ್ತಾರೆ ಅಲ್ವಾ? ಸೊ ಈ ರೀತಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಕೆಲವೊಂದು ಫುಡ್ ಐಟಮ್ಸ್ನ ಅವರು ಮಾಡ್ತಾರೆ. ಆ ರೀತಿ ದೇರ್ ಆರ್ ಸೋ ಮೆನಿ ಕಲ್ಚರಲ್ ಡಿಫ್ರೆನ್ಸಸ್. ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ನಾವು ಏನು ಫಾಲೋ ಮಾಡ್ತೀವಿ, ಕೇರಳದಲ್ಲಿ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಫಾಲೋ ಮಾಡ್ತಾರೆ, ಇನ್ನು ಆಂಧ್ರದಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಫಾಲೋ ಮಾಡ್ತಾರೆ. ಸೊ ಈ ರೀತಿ ದೇರ್ ಆರ್ ಡಿಫ್ರೆಂಟ್ ಕಲ್ಚರ್ಸ್. Okay, so how there are so many cultures and what type of cultures are they, that we'll see here in this lesson. We'll see about the cultural differences of all the neighboring states. Okay, now we'll start the lesson. So here they have given, I hope you have understood what I discussed with Deepa about the food. So the carrot, in the previous lesson we have seen there was a conversation between the carrot and the Deepa. There carrot was saying to the Deepa about the food and about the nutrients food contain. Now Deepa, now the carrot is telling, I think so you guys have understood what I have said with the Deepa. Now we are going to see about where and how we get the food from. ಇಲ್ಲೇನು ಹೇಳ್ತಾ ಇದೆ ಅಂದರೆ ಕ್ಯಾರೆಟ್ ಹೇಳ್ತಾ ಇದೆ, ನಾನು ಹಿಂದಿನ ಲೆಸನಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟೆ ಎಲ್ಲಿ ಫುಡ್ಡಲ್ಲಿ ಯಾವ್ಯಾವ ಥರ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತಂದೆಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ನಾವು ಇವಾಗ ಫುಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಹೇಗೆ ಸಿಗುತ್ತೆ ಅಂತ ನಮಗೆ ಗೊತ್ತಾಗಿದೆ, ಇನ್ನು ಯಾವ್ಯಾವ ಥರ ನಮಗೆ ಫುಡ್ ಸಿಗುತ್ತೆ ಅನ್ನೋದನ್ನ ಈಗ ನೋಡೋಣ ಅಂತ ಕ್ಯಾರೆಟ್ ನಮಗಿಲ್ಲಿ ಹೇಳ್ತಾ ಇದೆ. ಸೊ ನಾವಿವಾಗ ಏನು ನೋಡ್ತೀವಿ, ಮೇಯ್ನಾಗಿ ನಮಗೆ ಫುಡ್ ಎಲ್ಲಿಂದ ಬರುತ್ತೆ, ಅದರ ಸ್ಟಾರ್ಟಿಂಗ್ ಸೋರ್ಸ್ ಯಾವುದು, ರೂಟ್ ಯಾವುದು ಅಂತ ನಾವು ನೋಡ್ತಾ ಇದ್ದೀವಿ. ಓಕೆ, ನೀವು ನೋಡಿರ್ಬೋದು ಏನಾಗುತ್ತೆ ಅಂದರೆ ಹಳ್ಳಿಲೆಲ್ಲ ನೋಡ್ತೀರಾ, ಅಲ್ಲೇನಾಗುತ್ತೆ ಭತ್ತ ಬೆಳೀತಾರೆ ಅಲ್ವಾ? ಆ ಭತ್ತನ ಏನು ಮಾಡ್ತಾರೆ, ನೆಕ್ಸ್ಟು ರೈತರು ಕಷ್ಟಪಟ್ಟು ಭತ್ತ ಬೆಳೀತಾರೆ. 6 ತಿಂಗಳು ಭತ್ತ ಬೆಳೆದಾದ್ಮೇಲೆ ಅದನ್ನೆಲ್ಲ ಕಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಕ್ರಷಿಂಗ್ ಮಾಡ್ತಾರೆ, ಆಮೇಲೆ ವಿನ್ನೋಯಿಂಗ್ ಮಾಡ್ತಾರೆ. ಅದೆಲ್ಲ ಮಾಡಿ ಕ್ಲೀನ್ ಮಾಡಿ ಅದನ್ನೇನು ಮಾಡ್ತಾರೆ, ಮೂಟೆ ಮುಖಾಂತರ ಅವರು ಹೋಗಿ ಒಂದು APMCಲೋ ಗೋಡನಲ್ಲೆಲ್ಲೋ ಮಾರಕ್ಕೆ ಕೊಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಆ APMC ಅಥವಾ ಗೋಡೌನಿಂದ ಏನಾಗುತ್ತೆ, ಈ ಅಂಗಡಿಯವರು ಜನರಲ್ ಸ್ಟೋರ್ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹೋಗಿ ಆ ಭತ್ತನ ಕೊಂಡ್ಕೋತಾರೆ. ಅಲ್ಲಿ ಕೊಂಡ್ಕೊಂಡವರು ಇಟ್ಕೋತಾರೆ ತಮ್ಮ ಹತ್ರ. ಆವಾಗ ನಾವೇನು ಮಾಡ್ತೀವಿ, ಕಸ್ಟಮರ್ಸ್
ನಾವೇನು ಮಾಡ್ತೀವಿ ಆ ಜನರಲ್ ಸ್ಟೋರ್ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಭತ್ತನ ಅಥವಾ ಅಕ್ಕಿನ ಅದನ್ನ ನಾವು ತಗೋತೀವಿ. ಯಾಕೆ ತಗೋತೀವಿ? ನಮ್ಮ ಫುಡ್ಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ, ನಮ್ಮ ಫುಡ್ ಆಗಿ. ಅದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗಿ ತಗೊಂಡು ಬರ್ತೀವಿ. ಆಮೇಲೆ ಅದನ್ನ ತಗೊಂಡು ಬಂದು ನಾವು ಮನೇಲಿ ತೊಳೆದು ಕುಕ್ ಮಾಡಿ, ಫಸ್ಟ್ ಮನೆಯೆಲ್ಲ ತೊಗೊಂಡು ಬಂದು ಆರಿಸ್ತೀವಿ, ಅದನ್ನೇನಾದರೂ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ಅದನ್ನೆಲ್ಲ ತೊಳೆದು ಆಮೇಲೆ ಕುಕ್ ಮಾಡಿ ಆಮೇಲೆ ತಿಂತೀವಿ. ಈ ರೀತಿ ಫುಡ್ ನಮಗೆ ಸೇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬೆಳೆಯೋದ್ರಿಂದ ಹಿಡಿದು ನಮಗೆ ಬಂದು ಅದು ತಲುಪೋ ತನಕ ಯಾವ್ಯಾವ ರೀತಿ ಅದು ಪ್ರೊಸೆಸ್ನ ಅಂಡರ್ಗೋನ್ ಮಾಡುತ್ತೆ ಅನ್ನೋದನ್ನ ನಮಗೆ ನೆಕ್ಸ್ಟ್ ಪೇಜಲ್ಲಿ ಹೇಳಿದ್ದಾರೆ. ಅಬ್ಸರ್ವ್ ದ ಪಿಕ್ಚರ್ಸ್ ಗಿವನ್ ಆನ್ ದ ನೆಕ್ಸ್ಟ್ 2 pages. Stages of production of a food are shown here. Arrange them in a proper order. Write the serial number to show the correct order. Write a sentence for each picture in the space given below. So they have given a picture with the space in the next pages. There they have asked us to write down the sequence of those pictures from starting point to a till end point. We have to order those pictures with the serial number with the okay. So here we see in this picture, in the first picture we see a big that is paddy is here. There is a go down. In that we can see a paddy. There are 2 people who are buying and selling the paddy. ಅಲ್ಲಿ ನಾವು ಫಸ್ಟ್ ಪಿಕ್ಚರಲ್ಲಿ ಏನು ನೋಡ್ತಾ ಇದ್ದೀವಿ, ಒಂದು ಗೋಡನ್ ಇದೆ, ಅಲ್ಲಿ ನಮ್ಗೆ ಈ ಭತ್ತದ ಮೂಟೆಗಳಿದ್ದಾವೆ. ಆ ಭತ್ತದ ಮೂಟೆಗಳನ್ನು ಏನು ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಜನಗಳು ಅಲ್ಲಿ ಆ ಭತ್ತದ ಮೂಟೆಗಳನ್ನ ಆ ಗೋಡನಿಗೆ ಇಳಿಸ್ತಾ ಇದ್ದಾರೆ. ಅಲ್ಲಿಂದ ಕೆಲವು ಜನ ಅದನ್ನ ಭತ್ತದ ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪಿಕ್ಚರಲ್ಲಿ ನಮಗೇನು ತೋರಿಸುತ್ತೆ, ಅಲ್ಲಿ ಸ್ವಲ್ಪ ಜನ ರೈತರು ಏನು ಮಾಡ್ತಿದ್ದಾರೆ, ಆ ಭತ್ತ ಏನು ನಾವು ಕಟ್ ಮಾಡಿರ್ತೀವಲ್ವ ಹೊಲದಲ್ಲಿ, ಆ ಕಟ್ ಮಾಡಿದ ಭತ್ತನ ತೂರ್ತಿದ್ದಾರೆ ಗಾಳಿಲಿ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಜೊಳ್ಳು ಎಲ್ಲ ಹೊರಟೋಗ್ಲಿ, ಅದರಲ್ಲಿ ಇರ್ತಕ್ಕಂಥ ಬೇರೆ ಇಂಪ್ಯೂರಿಟೀಸ್ ಶುಡ್ ಗೆಟ್ ಸಪ್ರೇಟೆಡ್ ಫ್ರಮ್ ದ ಪ್ಯಾಡಿ. ದ್ಯಾಟ್ ಈಸ್ ವೈ ದೇ ಆರ್ ಡೂಯಿಂಗ್ ದ್ಯಾಟ್ ಪ್ರೋಸೆಸ್. ಸೊ okay, next the another picture, there a mother is cooking. It is a kitchen picture. There a mother is cooking. Okay, then there is a picture of a general store where a mother goes to buy a what? She will goes to buy a, that is goods or a rice. Then there is a picture of a farmer who is putting the fertilizers to a crop. Then again in the page number 78 there is a picture of a mother and a child where those people are making the arrangements for a cooking. They are cutting the vegetables to cook the food. Then there is a next picture, that is a goods gadi, that is goods vehicle, that is lorry, is taking these paddy to a godowns. Then there is a picture, people are eating. Then again the farmer is taking the paddy to a, that is marukatte or a market with the bullock. Then the another picture, that is a general store. ಇಲ್ಲಿ ಏನು ಮಾಡಿದಾರಪ್ಪ ಅಂತ ಅಂದರೆ, ನಿಮಗೆ ಕೆಲವೊಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ನಾವೀಗ ಮೇನ್ ಈ ಚಾಪ್ಟರಲ್ಲಿ ಏನು ನೋಡೋಕೆ ಹೊರಟಿದ್ದೀವಿ, ಫುಡ್ ಹ್ಯಾಬಿಟ್, ಅಂದರೆ ಫುಡ್ ನಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ನಾವು ನೋಡೋಕೆ ಹೊರಟಿದ್ದೀವಿ ಅಲ್ವಾ. ಆವಾಗ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಕೆಲವೊಂದು ಪಿಕ್ಚರ್ಸ್ ನಮಗೆ ಕೊಟ್ಟಿದ್ದಾರೆ, ಅವನ್ನು ನಾವು ಫಸ್ಟಿಂದ ಲಾಸ್ಟ್ ತನಕ ಆರ್ಡರ್ ವೈಸ್ ನಾವು ಅಲ್ಲಿ ಬರಿಬೇಕು. ಈಗ ನೋಡಿ, ಫಸ್ಟ್ ಇದನ್ನೆಲ್ಲ ನೀವು ಒಂದಷ್ಟು ಪಿಕ್ಚರ್ ನೋಡಿದ್ರಿ. ಒಂದರಲ್ಲಿ ಅಮ್ಮ ಊಟ ಬಡಿಸ್ತಿದ್ರೆ, ಒಂದರಲ್ಲಿ ತರಕಾರಿ ಹೆಚ್ಚುತ್ತಾ ಇದ್ದಾರೆ, ಇನ್ನೊಂದರಲ್ಲಿ ಜನರಲ್ ಸ್ಟೋರಿಗೆ ಹೋಗಿ ಅಕ್ಕಿ ತಗೋತಾ ಇದ್ದಾರೆ, ಇನ್ನೊಂದರಲ್ಲಿ ಆ ರೈತ ಹೋಗಿ ಆ ಅಕ್ಕಿಗಳನ್ನ ಒಂದು ಮಾರ್ಕೆಟಲ್ಲಿ ಮಾರ್ತಾ ಇರೋದು, ಆ ಮಾರ್ಕೆಟಿಂದ ಸ್ವಲ್ಪ ಜನ ಆ ಅಕ್ಕಿನ ಮತ್ತೆ ಅಕ್ಕಿ ಮೂಟೆನ ತೊಗೊಂಡು ಬರ್ತಾ ಇರೋದು, ಇದೆಲ್ಲ ನಡೀತಾ ಇದೆ ಅಲ್ವಾ. ಈ ಪ್ರೋಸೆಸ್ ನಡೆಯೋದಕ್ಕೆ ಒಂದು ಸ್ಟಾರ್ಟಿಂಗ್ ಪ್ರೋಸೆಸ್ ಅಂತ ಇರುತ್ತಾ. ಸ್ಟಾರ್ಟಿಂಗ್ ಈ ಪ್ರೋಸೆಸ್ ಎಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನೀವನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸೋದು, ಫಸ್ಟ್ ನಾನು ಮುಂಚೆ ಹೇಳ್ದಾಗೆ, ಈಗ ನಮಗೆ ಅಕ್ಕಿ ಎಲ್ಲಿಂದ ಸಿಗುತ್ತೆ, ಭತ್ತ ಎಲ್ಲಿಂದ ಸಿಗುತ್ತೆ, ಮೊದಲು ರೈತ ಹೋಗಿ ಅವನ ನೆಲದಲ್ಲಿ ಭತ್ತ ಬಿತ್ತಿದ್ರೆ ತಾನೇ ಸಿಗೋದು. ಸೊ ಏನು ಮಾಡ್ತಾನೆ, ಫಸ್ಟು ಅವನ ನೆಲದಲ್ಲಿ ಹೋಗಿ ಭತ್ತನ ಬಿತ್ತುತ್ತಾನೆ. ಸೊ ದ ಫಸ್ಟ್ ಪಿಕ್ಚರ್ ಹಿಯರ್ ಕಮ್ಸ್ ಈಸ್
The one, this one, the picture in which a farmer is sowing the crop with the, and also he is putting the fertilizer. So that is the first picture, and you can write here the farmer is growing the crop. So this is the first picture, and there in the gap you can write farmer is growing the crop. He is doing all the essential intracultural practices. Those are fertilizing and the weeding and also everything. ಅಲ್ಲಿ ಆ ಪಿಕ್ಚರ್ ನೀವೀಗ ಏನು ಗೊತ್ತಾಗ್ತಿದೆ, ಅದು ಫಸ್ಟ್ ಪಿಕ್ಚರ್ ನಾನು ತೋರಿಸಿದ್ನಲ್ಲ. ಇಲ್ಲಿ ನಿಂತಿರೋ ಈ ಫಾರ್ಮರ್ ಇದಾನಲ್ಲ, ಈ ಫಾರ್ಮರ್ ಹೊಲದಲ್ಲಿ ನಿಂತ್ಕೊಂಡಿದ್ದಾನೆ. ಅವನೇನು ಮಾಡ್ತಿದ್ದಾನೆ, ಅವನು ಫಸ್ಟು ಏನು ಮಾಡ್ತಿದ್ದಾನೆ, ಬೆಳೆಗಳನ್ನ ಬೆಳೀತಾ ಇದ್ದಾನೆ. ಅಲ್ಲಿ ಭತ್ತಕ್ಕೆ ಅವನು ಗೊಬ್ಬರ ಹಾಕಿ ಅಲ್ಲಿ ಬರ್ತಕ್ಕಂಥ ಕಳೆನೆಲ್ಲ ತೆಗೆದು ಅದೆಲ್ಲ ಮಾಡಿ ಅವನು ಕ್ರಾಪ್ನ ಅಂದರೆ ಭತ್ತನ ಬೆಳೀತಾ ಇದ್ದಾನೆ. ಸೊ ಅದು ಫಸ್ಟ್ ಪಿಕ್ಚರ್ ಆಗುತ್ತೆ. ಅಲ್ಲಿ ಗ್ಯಾಪಲ್ಲಿ ಏನು ಬರೀಬೇಕು, ಗ್ರೋಯಿಂಗ್ ದ ಕ್ರಾಪ್ ಬೈ ದ farmer, by farmer. So the farmer is growing the crop in his field. So that is the first picture. Then what will be the second picture? Then the second picture is, okay, then the second picture is this one. Second picture is this one. Here you can see farmers are busy with their practices. They are doing the threshing work. Okay, so the second one is threshing. ಓಕೆ, ಸೊ ಇಲ್ಲಿ ಏನು ತೋರಿಸ್ತಿದ್ದಾರೆ ಅಂತಂದರೆ, ಸ್ವಲ್ಪ ಜನ ಫಾರ್ಮರ್ಸ್ ಏನು ಮಾಡ್ತಿದ್ದಾರಪ್ಪ ಅಂತ ಅಂದರೆ, ಅಲ್ಲಿ ಅವರು ಬೆಳೆದಿರ್ತಕ್ಕಂಥ ಬೆಳೆನ ಅವರು ಈಗ ಥ್ರೆಶಿಂಗ್ ಮಾಡ್ತಾ ಇದ್ದಾರೆ. ಥ್ರೆಶಿಂಗ್ ಅಂದರೆ ಏನು? ಥ್ರೆಶಿಂಗ್ ಅಂದರೆ, ವೆಯ್ಟ್, ಲೆಟ್ ಮಿ ಟೆಲ್ ಯು ಇನ್ ಕನ್ನಡ. ಥ್ರೆಶಿಂಗ್ ಅಂತ ಅಂದರೆ ಅದನ್ನು ಈಗ ನಿಮಗೆ ಬಂದಿರತಕ್ಕಂಥ ಬೆಳೆಗಳನ್ನ ನೀವು ಈಗ ನಿಮಗೆ ಭತ್ತ ಪೂರ್ತಿಯಾಗಿ ಬಂದಿರುತ್ತೆ ಅಲ್ವಾ, ಆ ಭತ್ತ ಪೂರ್ತಿಯಾಗಿ ನೀವು ಅದನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಏನು ಮಾಡ್ತೀರಾ, ಆ ಭತ್ತನ ನೀವು ಥ್ರೆಶ್ ಮಾಡ್ತೀರಾ. ಹೆಂಗೆ, ಅದು ಸ್ಟ್ರಾ ಫುಲ್ ಬಂದಿರುತ್ತಲ್ವ, ಆ ಸ್ಟ್ರಾ ಫುಲ್ಲಿಂದ ಆ ಗ್ರೇನ್ಸ್ ಇರುತ್ತಲ್ಲ, ಆ ಗ್ರೇನ್ಸ್ನ ಸಪ್ರೇಟ್ ಮಾಡೋ ಅಂಥ ಪ್ರೋಸೆಸ್ಗೆ ನೀವು ಥ್ರೆಶಿಂಗ್ ಅಂತ ಕರಿತೀರಾ. ಓಕೆ, ಸೊ ಥ್ರೆಶಿಂಗ್ ಅಂದರೆ ಅದೇನಂತಾರೆ, ಥ್ರೆಶಿಂಗನ್ನು ತನ್ನ ಭತ್ತದಿಂದ ಕಾಳುಗಳನ್ನ ನೀವು ಸಪ್ರೇಟ್ ಮಾಡೋ ಅಂಥದ್ದು, ಅಂದರೆ ಆ ಭತ್ತದ ಒಂದು ಆ ಪ್ಲ್ಯಾಂಟಿಂದ ನೀವು ಅದು ಭತ್ತನ ಸಪ್ರೇಟ್ ಮಾಡೋ ಅಂಥದ್ದು. ಓಕೆ, ಸೊ ದಟ್ ಈಸ್ ದ ಪ್ರೋಸೆಸ್. ಇಟ್ ಈಸ್ ಟು ಸಪ್ರೇಟ್ ದ ಗ್ರೈನ್ಸ್ ಫ್ರಮ್ ಅ ಸಪ್ರೇಟ್ Can you see this? Okay, let me write it here. Second one is threshing. Threshing andre ಏನು? Separation of grains from the plant. So what they are doing, that is the second picture. Their farmers are threshing. So after threshing they are winnowing. Wait, okay,
ಸೊ farmers are doing the threshing and also winnowing. ಏನು ಮಾಡ್ತಿದ್ದಾರೆ ಇಲ್ಲಿ ಫಾರ್ಮರ್ಸ್? ಆ ಪಿಕ್ಚರ್ದ ಸೆಕೆಂಡ್ ಪಿಕ್ಚರ್ ಅದು. ಅಲ್ಲಿ ಏನು ಮಾಡ್ತಿದ್ದಾರೆ ಫಾರ್ಮರ್ಸ್ ಅಂದರೆ, ಫಸ್ಟು ಅವರು ಥ್ರೆಶಿಂಗ್ ಮಾಡ್ತಿದ್ದಾರೆ. ಥ್ರೆಶಿಂಗ್ ಅಂತ ಅಂದ್ರೆ ಏನು? ಆ ಪ್ಯಾಡಿ ಇರುತ್ತಲ್ವ, ಆ ಪ್ಲಾಂಟ್ ಇರುತ್ತಲ್ವ, ಆ ಪ್ಲಾಂಟನ್ನ ಬಡಿಯೋದು. ಯಾವ್ದಾರ ಒಂದು ಏನಾದರೂ ಕಟ್ಟಿಗೆ ತಗೊಂಡು ಬಡಿತಾರೆ. ಬಡಿಯೋದು ಅಂತ ಅಂದರೆ ಆ ಇಡೀ ಪ್ಲಾಂಟಲ್ಲಿ ಇರ್ತಕ್ಕಂಥ ಗ್ರೈನ್ಸ್ ಏನಿರುತ್ತಲ್ಲ ಅದನ್ನ ಸಪ್ರೇಟ್ ಮಾಡೋದು. ಅದನ್ನು ಆ ಪ್ರೊಸೆಸ್ ನಾವು ಥ್ರೆಶಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಆ ಕಾಳುಗಳೆಲ್ಲ ಸಪ್ರೇಟ್ ಆದಮೇಲೆ ಏನಾಗುತ್ತೆ, ಆ ಕಾಳುಗಳ ಜೊತೆ ಕೆಲವೊಂದು ಕಾಳುಗಳು ಇಲ್ಲದೆ ಇರ್ತಕ್ಕಂಥ ಭತ್ತ ಸೇರ್ಕೊಂಡಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಈ ಥರ ಗಾಳಿ ಬರೋ ಕಡೆ ಹಿಂಗೆ ತೂರ್ತೀವಿ ಅಲ್ವಾ ಮರದಲ್ಲಿ, ಅದನ್ನು ನಾವು ವಿನ್ನೋಯಿಂಗ್ ಅಂತ ಕರಿತೀವಿ. ಸೊ the farmers are doing the threshing and the winnowing purpose. So this is you should write the threshing and winnowing. So that picture, that is the second picture, and you should write threshing and the winnowing. threshing ಅಂದ್ರೆ ಸಪ್ರೇಟ್ ಮಾಡೋದು ಗ್ರೈನ್ಸ್ನ. ಆಮೇಲೆ ಆ ಸಪ್ರೇಟ್ ಮಾಡಿರ್ತಕ್ಕಂಥ ಗ್ರೈನ್ಸ್ನ ನೀವು ಗಾಳಿಲಿ ಅಂದರೆ ಅದರಲ್ಲಿ ಇರ್ತಕ್ಕಂಥ ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡೋದನ್ನು ವಿನ್ನೋಯಿಂಗ್ ಅಂತ ಕರಿತೀವಿ. ಸೊ ಥ್ರೆಶಿಂಗ್ ಮತ್ತು ವಿನ್ನೋಯಿಂಗ್ ಅಂತ ನೀವು ಆ ಬಾಕ್ಸಲ್ಲಿ ಬರೀಬೇಕು. ಸೊ ಅದು ನಿಮಗೆ ಸೆಕೆಂಡ್ ಆಯಿತು. ಇನ್ನು ಥರ್ಡ್ ಒನ್ ಯಾವುದಪ್ಪ? ಈಗ ನೀವೇನು ಮಾಡಿದ್ರಿ, ಭತ್ತನ ಬೆಳೆದ್ರಿ ಅಂದರೆ ಆ ಫಾರ್ಮರ್ ಭತ್ತನ ಬೆಳೆದ, ಅದಾದಮೇಲೆ ಅವನು ಥ್ರೆಶಿಂಗ್ ಮಾಡ್ದ, ಅದಾದಮೇಲೆ ಅವನು ವಿನ್ನೋಯಿಂಗ್ ಕೂಡ ಮಾಡ್ದ. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ ಆ ಫಾರ್ಮರ್ ಇಲ್ಲಿದೆ ನೋಡಿ, ಈ ಪಿಕ್ಚರ್ ಇದು ಇಲ್ಲಿದೆ, ಕಾಣ್ತಿದ್ಯಾ? ಇಲ್ಲಿ ಅವನು ಬುಲಕ್ಸ್ ಅಥವಾ ಆಕ್ಸಸ್ ಮುಖಾಂತರ ತಂದು ಒಂದು ಮಾರ್ಕೆಟ್ಗೆ ಕಳಿಸ್ತಾ ಇದ್ದಾನೆ ತನ್ನ ಬೆಳೆಗಳನ್ನ, ಅಂದರೆ ಭತ್ತದ ಮೂಟೆಗಳನ್ನ ಅಲ್ವಾ. ಈ ಪಿಕ್ಚರ್ ಇದು ಥರ್ಡ್ ಆಗುತ್ತೆ. ಅರ್ಥ ಆಯ್ತಾ? ಅದು ನಿಮಗೆ ಥರ್ಡ್ ಪಿಕ್ಚರ್ ಆಗುತ್ತೆ. ಆ ಥರ್ಡ್ ಪಿಕ್ಚರಲ್ಲಿ ಏನಿದೆ? ಆ ಥರ್ಡ್ ಪಿಕ್ಚರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಫಾರ್ಮರ್ ತಾನು ಬೆಳೆ ಬೆಳೆದ, ಕಟ್ ಮಾಡ್ದ, ಅದಾದಮೇಲೆ ಏನು ಮಾಡ್ದ, ಥ್ರೆಶಿಂಗ್ ಮಾಡ್ದ, ಎಲ್ಲ ಗ್ರೈನ್ಸ್ನ ಪ್ಲಾಂಟಿಂದ ಸಪ್ರೇಟ್ ಮಾಡ್ದ. ಅದಾದಮೇಲೆ ಥ್ರೆಶಿಂಗ್ ಮಾಡಾದ್ಮೇಲೆ ಏನು ಮಾಡ್ದ, ವಿನ್ನೋಯಿಂಗ್ ಮಾಡೋದಂದ್ರೆ ತೂರೋದು ಗಾಳಿಲಿ. ಹಾಗಿದ್ದಾಗ ಅದರಲ್ಲಿರ್ತಕ್ಕಂಥ ಜೊಳ್ಳು, ಅದರಲ್ಲಿರ್ತಕ್ಕಂಥ ಕಾಳುಗಳು ಅಲ್ಲದೆ ಆಗಿರ್ತಕ್ಕಂಥ ಕೆಲವೊಂದು ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಗಾಳಿಲಿ ಹೊರಟೋಗುತ್ತೆ. ಈ ಥರ ಅವನು ವಿನ್ನೋಯಿಂಗ್ ಮಾಡಾದ್ಮೇಲೆ ಏನು ಮಾಡೋದು, ಮೂಟೆ ಕಟ್ಟೋದು. ಮೀನ್ಸ್ ಹಿ ವಿಲ್ ಪ್ಯಾಕ್ ದೋಸ್ ಗ್ರೈನ್ಸ್ ಅಲ್ವಾ. ಸೊ ಅವನು ಮೂಟೆ ಕಟ್ತಾನೆ. ಆ ಮೂಟೆಗಳನ್ನ ಏನು ಮಾಡ್ತಾನೆ, ತನ್ನ ಎತ್ತಿನ ಬಂಡಿಲೋ ಅಥವಾ ಟ್ರ್ಯಾಕ್ಟರಲ್ಲೋ ಹಾಕ್ಕೊಂಡು ಮಾರ್ಕೆಟಿಗೆ ಒಯ್ತಾನೆ. ಸೊ ಈಗ ಥರ್ಡ್ ಏನು, ಟೇಕಿಂಗ್ ದ grains to the market ಅಲ್ವಾ. ಮೂಟೆ ಕಟ್ದ, ಅದಾದ್ಮೇಲೆ ಏನು ಮಾಡ್ತಿದ್ದಾನೆ, ಆ ಗ್ರೈನ್ಸ್ನ ತಗೊಂಡು ಆ ಅಕ್ಕಿ ಮೂಟೆಗಳನ್ನ ಅಥವಾ ಭತ್ತದ ಮೂಟೆಗಳನ್ನ ತಗೊಂಡು ಮಾರ್ಕೆಟ್ಗೆ ಹೋಗ್ತಿದ್ದಾನೆ. ಅದು ಒಂದು APMC ಮಾರ್ಕೆಟು ಅಥವಾ ಯಾವುದೋ ಒಂದು ಮಾರುವಂತಕ್ಕ ಒಂದು ಮಾರ್ಕೆಟ್ ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಯಾವ ಪಿಕ್ಚರ್ ಬರುತ್ತೆ? ಅವನೀಗ ಮಾರ್ಕೆಟ್ಗೆ ಮಾರ್ಕೆಟ್ ಹೋದ್ಮೇಲೆ ಏನು ಮಾಡ್ತಾನೆ, ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ಹಿಯರ್, unloading the here he is unloading the goods. Okay, so the fourth picture is I have shown here, this unloading the goods. Unloading the goods ಅಂದ್ರೆ ಏನು? Unloading the grains. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ಮೂಟೆ ಮುಖಾಂತರ ಭತ್ತಗಳನ್ನ ತಗೊಂಡು ಬಂದ. ಅದಾದಮೇಲೆ ಅನ್ಲೋಡಿಂಗ್ ಅಂದರೆ ನಾವು ಮೂಟೆಗಳನ್ನ ಟ್ರ್ಯಾಕ್ಟ್ರಲ್ಲಿ ಇಡೋದಕ್ಕೆ ಲೋಡಿಂಗ್ ಅಂತ ಕರಿತೀವಿ. ಆಮೇಲೆ ಆ ಮೂಟೆಗಳನ್ನ ಕೆಳಗಡೆ ಹಾಕೋದಕ್ಕೆ ಅನ್ಲೋಡಿಂಗ್ ಅಂತ ಕರಿತೀವಿ. ಅನ್ಲೋಡಿಂಗ್ ದ ಗ್ರೇನ್
ಓಕೆ, ಆ ಗ್ರೈನ್ಸನ್ನ ಏನು ಮಾಡ್ತೀನಿ ಕೆಳಗಡೆ ಇಳಿಸ್ತಾ ಇದ್ದಾನೆ ಆ ಮಾರ್ಕೆಟಲ್ಲಿ ಅಲ್ವಾ. ಸೊ ಅದು ಫೋರ್ತ್ ಪಿಕ್ಚರ್ ಆಗುತ್ತೆ. ಟೇಕ್ ಡೌನ್, ಅನ್ಲೋಡಿಂಗ್ ದ ಗ್ರೇನ್ಸ್. ಓಕೆ, ದೆನ್ ವಾಟ್ ಈಸ್ ದ ಫಿಫ್ತ್ ಪಿಕ್ಚರ್? ಗ್ರೈನ್ಸ್ ಏನೋ ಅಲ್ಲಿಗೆ ಬಂದಾಯ್ತು. ಅಲ್ಲಿಂದ ಏನಾಗುತ್ತೆ ನೀವು ಅಲ್ಲೇ ನೋಡ್ಬೋದು, ಇನ್ನ ಇಬ್ರು ಕೆಲವರು ಅಲ್ಲೇ ಅವರು ಏನು ಮಾಡ್ತಿದ್ದಾರೆ, ಮಾರ್ಕೆಟ್ ಮಾಡ್ಕೋತಿದ್ದಾರೆ. ಅಂದರೆ ಅಲ್ಲಿ ಅನ್ಲೋಡ್ ಆಗ್ತಾ ಇದ್ದಂಗೆ ಇನ್ನು ಕೆಲವೊಬ್ರು ಬಂದು ಅಲ್ಲಿಂದಾನೆ ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಓಕೆನಾ, ಯಾರು? ಜನರಲ್ ಸ್ಟೋರ್ನವರು ಅಲ್ಲಿಂದ ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಿಕ್ಚರ್ ವಿಲ್ ಬಿ ದಿಸ್ ಜನರಲ್ ಸ್ಟೋರ್. ಜನರಲ್ ಸ್ಟೋರ್ ಅವರು ಮೂಟೆಗಳನ್ನ ಬಂದು ತಗೊಂಡು ಹೋಗ್ತಾರಲ್ವಾ. ಸೊ ಅಂದರೆ ಅದನ್ನ ಆಮೇಲೆ ಅಲ್ಲಿ ಏನು ಮಾಡ್ತಾರೆ, ಈಗ ಅವರು ಭತ್ತ ತಗೊಂಡ್ರು, ಭತ್ತದ ಮೂಟೆನ ತಗೊಂಡ್ರು, ಎಲ್ಲಿ ಮಾರ್ಕೆಟ್ನವರು ಅಥವಾ APMC ಅವರು ಯಾವುದೋ ಒಂದು ಗೋಡನ್ ಅವರು ಭತ್ತಗಳನ್ನ ತಗೊಂಡ್ರು, ಭತ್ತದ ಮೂಟೆ. ಅವ್ರೇನು ಮಾಡ್ತಾರೆ, ಮಿಲ್ಲಿಂಗ್ ಮಾಡ್ತಾರೆ. ಮಿಲ್ಲಿಂಗ್ ಮಾಡಿ ಅಕ್ಕಿನ ಅಲ್ಲಿಟ್ಟಿರ್ತಾರೆ. ಆವಾಗ ಜನರಲ್ ಸ್ಟೋರ್ನವ್ರು ಏನು ಮಾಡ್ತಾರೆ, ಬಂದು ಅಲ್ಲಿಂದ ಆ ಮೂಟೆಗಳನ್ನ ಅಕ್ಕಿಗಳನ್ನ ತಗೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಯಾವುದು? ಜನರಲ್ ಸ್ಟೋರ್. ನೀವು ಅಲ್ಲಿರ್ತಕ್ಕಂಥ ಡ್ಯಾಶಸ್ ಅಲ್ಲಿ ಬರೀಬೇಕು, ಇದು ಯಾವ ಪಿಕ್ಚರು ಫಸ್ಟು, ಯಾವ ನನಗೆ ಹೇಳ್ತಾ ಇದ್ದೀನಿ ನಿಮಗೆ ಆರ್ಡರ್. ಥರ್ಡ್ ಒನ್ ಯಾವುದಂತ ಹೇಳಿದೆ, ಯಾವ ಪಿಕ್ಚರ್ ಅಂತ ಹೇಳಿದೆ, ಫೋರ್ತ್ ಒನ್ ಆ ಪಿಕ್ಚರ್ ಮುಂದೆ ಅದು ಫೋರ್ತ್ ಫಿಫ್ತ್ ಅಂತ ನೀವು ಬರೆದು ಆ ಪಿಕ್ಚರ್ಗೆ ನಾನು ಬರೀತಾ ಇರ್ತಕ್ಕಂಥ ಒಂದು ಲೈನ್ನ ನೀವು ಬರೀಬೇಕು. ಸೊ ಫಿಫ್ತ್ ಒನ್ ಏನಾಗುತ್ತೆ, ಫಿಫ್ತ್ ಒನ್ ಜನರಲ್ ಸ್ಟೋರ್ ಪಿಕ್ಚರು. ಯು ಜಸ್ಟ್ ರೈಟ್ ದ ಜನರಲ್ ಸ್ಟೋರ್. Okay, now we got general store. After this general store, what is next? Next is here you can see some people or a mother is buying the rice grains from this general store. So this is the next picture. That is the sixth one is buying the grains from general store. ಓಕೆ, ಇಲ್ಲೇನು ಮಾಡ್ತಿದ್ದಾರೆ, ಗ್ರೈನ್ಸ್ನ ಜನರಲ್ ಸ್ಟೋರಿಂದ ಅವರು ಕೊಂಡ್ಕೋತಿದ್ದಾರೆ, ಬೈ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ದ ಸಿಕ್ಸ್ತ್ ಪಿಕ್ಚರ್. ಓಕೆ, ಪಿಕ್ಚರ್ ಮುಂದೆ ನೀವು 6 ಅಂತ ಹಾಕಿ ಇದನ್ನ ಬರಿಬೇಕು. ಸೊ ದಿಸ್ ಈಸ್ ದ ಸಿಕ್ಸ್ತ್ ಪಿಕ್ಚರ್, ಬೈಯಿಂಗ್ ದ ಗ್ರೈನ್ಸ್ ಫ್ರಮ್ ಅ ಜನರಲ್ ಸ್ಟೋರ್. ದೆನ್ ನೆಕ್ಸ್ಟ್ take down this one. You take down, then after this I will rub this and write the next picture. Okay, next so the mother bought the rice grains from a general store. Then what she will do next? She will cut all the vegetables. She will bring those things from a general store and she will prepare those and she will cut them or she will arrange them to make the food, to cook the food. This is the seventh one, cutting the vegetable. Okay, so she is cutting the vegetable and preparing to make the food or preparing to cook the food, or you can write preparing to cook food. ಸೊ ಅವರು ಆಹಾರನ ತಯಾರಿಸೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅಂತ ನೀವು ಬರಿಬಹುದು. ಓಕೆ, ಅಲ್ಲೇನು ಮಾಡ್ತಿದ್ದಾರೆ, ಅಮ್ಮ ಹೋಗಿ ಒಂದು ಜನರಲ್ ಸ್ಟೋರಿಂದ ತಗೊಂಡು ಬಂದರು. ತಗೊಂಡು ಬಂದು ಮನೇಲಿ ಏನು ಮಾಡ್ತಾರೆ, ಅದನ್ನೆಲ್ಲ ಕಟ್ ಮಾಡಿಕೊಂಡು, ನಾನು ಹೇಳ್ತಾ ಇರೋದು ಬರೀ ಭತ್ತ ಒಂದೇ ಅಲ್ಲ, ಈ ರೀತಿ
ಪ್ರತಿಯೊಂದು ಬೆಳೆಗಳನ್ನ ನೀವು ತಗೊಳ್ಳಿ, ಯಾವುದೇ ಒಂದು ತರಕಾರಿ ತಗೊಳ್ಳಿ, ಇದೇ ಎಲ್ಲ ಪ್ರೋಸೆಸ್ ಆಗುತ್ತೆ. ಸೊ ನಾವು ಜನರಲ್ ಸ್ಟೋರಿಂದ ತೊಗೊಂಡು ಬಂದು ಮತ್ತೆ ನೆಕ್ಸ್ಟ್ ಅದನ್ನ ಆಹಾರ ಅಡುಗೆ ತಯಾರಿಸೋದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಲ್ವಾ, ಅಂದರೆ ಕಟ್ ಮಾಡೋದು ಹೆಚ್ಕೊಳ್ಳೋದು ಅದೆಲ್ಲ ಮಾಡ್ತೀವಿ ಅಲ್ವಾ. ಸೊ ದ್ಯಾಟ್ ಈಸ್ ದ 7th ಸ್ಟೆಪ್. ಹ್ಯಾವ್ ಯು ಟೇಕನ್ ದ? ಸೊ ನೆಕ್ಸ್ಟ್ 8th ಸ್ಟೆಪ್. Eighth, so she has prepared to cook the food. Next, what she will do? She will cook the food. So this is this one you can see here. She will cook the food. Okay, so that is the 8th one. Cooking. Cooking by mother. Okay, so she is cooking. She is preparing the food, or you can write preparing the food. So she is doing the food, she is making the food, she is preparing the food. So this one you can write there. So that is the next step, preparing the food. Then after preparing, what they will do? After preparing, all will sit down and they will eat. So this is the next step. You can see people are eating the food. So next 9th one is eating the food. Okay, there we have left one thing, that is so this one 9th one is preparing eating the food. Before you make this one as a 10th one and this one as 9th one, and the previous one just ಅಂದರೆ ಒಂದೊಂದೊಂದೊಂದು ಸಂಖ್ಯೆನ ಹಿಂದೆ ಮಾಡ್ಕೊತಾ ಹೋಗಿ, ಯಾಕಂದರೆ ನಾವು ಇದನ್ನ ಬಿಟ್ಬಿಟ್ಟಿದ್ದೀವಿ, ಅಲ್ಲೊಂದು ಲಾರಿ ತೊಗೊಂಡು ಬರ್ತಾ ಇದೆ ಅಲ್ವಾ ಗೂಡ್ಸ್ನ, ಅದನ್ನು ಬಿಟ್ಟಿದ್ದೀವಿ. ಅದನ್ನ ಯಾವಾಗ ಹಾಕಬೇಕು ನೀವು ಅಂತ ಅಂದರೆ ನೆಕ್ಸ್ಟ್ ಈ ಬುಲಕ್ ಕಾರ್ಟ್, ಇಲ್ಲಿ ನಾವು ಹೇಳಿದ್ವಿ ಅಲ್ವಾ ಬುಲಕ್ ಕಾರ್ಟಿಂದ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿದ್ವಲ್ವ ಗೂಡ್ಸ್ನೆಲ್ಲ, ಅದ್ರ ನೆಕ್ಸ್ಟು ಆ ಲಾರಿಗೆ ಹಾಕಿ. ಓಕೆನಾ, ಲಾರಿಗೆ ಅದು ಹಾಕಿ. ಲಾರಿಯಲ್ಲಿ ಏನು ಮಾಡ್ತಿದ್ದೀವಿ ನಾವು, ಫಸ್ಟು ಅಲ್ಲಿಗೆ ಲಾರಿಗೆ ತುಂಬ್ತೀವಿ, ಆಮೇಲೆ ಲಾರಿ ಹೋಗಿ ಗೋಡೌನ್ಗೆ ಹಾಕುತ್ತೆ. ಸೊ ಬುಲಕ್ ಕಾರ್ಡ್ದು ಆದಮೇಲೆ ನೀವು ಲಾರಿ ಪಿಕ್ಚರ್ಗೆ ನೆಕ್ಸ್ಟ್ ಸಂಖ್ಯೆ ಹಾಕಿ, ಅಂದರೆ ನೆಕ್ಸ್ಟ್ ಸೀರಿಯಲ್ ಕೊಡಿ, ಅದೇ ರೀತಿ ಒನ್ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಸೊ ದ ಲಾಸ್ಟ್ ಏನು ಈಟಿಂಗ್ ದ ಫುಡ್ ಆಗುತ್ತೆ ಅಲ್ಲಿಗೆ. ಇಲ್ಲಿ ನೀವು ಏನು ಕಲ್ತ್ರಿ ಅಂತ ಅಂದರೆ ಅವ್ರು ಹೇಳಬೇಕಾಗಿರೋದು ಇಷ್ಟೇ, ನೀವು ಊಟ ಮಾಡ್ತಕ್ಕಂಥ ಆಹಾರನ ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಊಟ ಮಾಡ್ತಕ್ಕಂಥ ಆಹಾರ ಫಸ್ಟ್ ಎಲ್ಲಿಂದ ಬರುತ್ತಪ್ಪ ಅಂದರೆ, ನೀವು ನೋಡ್ದಿದ್ದೀರಾ ರೈತರು ಏನು ಮಾಡ್ತಾರೆ, ಅವ್ರು ಹೋಗಿ ಹೊಲನ ಹೂಳ್ತಾರೆ, ಹೊಲ ಊತು ಏನು ಮಾಡ್ತಾರೆ, ಅಲ್ಲಿ ಬೆಳೆಗಳನ್ನ ಬೆಳೀತಾರೆ, ಬೆಳೆಗಳನ್ನ ಬೆಳೆದು ಏನು ಮಾಡ್ತಾರೆ, ಅಲ್ಲಿ ಬೆಳೆಗಳನ್ನ ಬೆಳೆದು ಅದನ್ನ ಕಟ್ ಮಾಡ್ತಾರೆ, ಕಟ್ ಮಾಡಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಅಲ್ಲೇ ಹೊಲದಲ್ಲೇ ಅದನ್ನ ಬಡಿತಾರೆ, ಅಂದರೆ ಆ ಪ್ಲಾಂಟಿಂದ ಆ ಗ್ರೈನ್ಸ್ನ ಸಪ್ರೇಟ್ ಮಾಡ್ತಾರೆ, ಅದನ್ನ ನಾವು ಥ್ರೆಶಿಂಗ್ ಅಂತ ಕರಿತೀವಿ ಅಲ್ವಾ. ಆ ಥ್ರೆಶಿಂಗ್ ಸಪ್ರೇಟ್ ಮಾಡಿದಾಗ ಆ ಸಪ್ರೇಟ್ ಮಾಡಿರ್ತಕ್ಕಂಥ ಗ್ರೈನಲ್ಲಿ ಕೆಲವೊಂದು ಚಾಫಿ ಸೀಡ್ಸ್ ಇರುತ್ತೆ, ಕೆಲವೊಂದು ಪೂರ್ತಿ ಒಳ್ಳೆ ಸೀಡ್ ಇರುತ್ತೆ ಅಲ್ವಾ. ಈ ಥರ ಆ ಚಾಫಿ ಸೀಡ್ಸ್ನ ಅಂದರೆ ಜೊಳ್ಳು ಸೀಡ್ಸ್ನ ತೆಗೆದು ಬರೀ ಒಳ್ಳೆ ಸೀಡ್ನ ಇಟ್ಕೊಳ್ಳೋಕ್ಕೆ ಗಾಳಿ ಬರ್ತಿರೋ ಟೈಮಲ್ಲಿ ಅವರು ವಿನ್ನೋಯಿಂಗ್ ಮಾಡ್ತಾರೆ, ಅಂದರೆ ಈ ಥರ ತೂರ್ತಾರೆ ಗಾಳಿ ಟೈಮಲ್ಲಿ. ಹಂಗೆ ಮಾಡಿದಾಗ ನಮಗೆ ಒಳ್ಳೆ ಸೀಡ್ ಸಿಕ್ತು. ಆಮೇಲೆ ಏನು ಮಾಡ್ತಾರೆ, ಅದನ್ನ ಎಲ್ಲ ಮೂಟೆ ಕಟ್ಬಿಟ್ಟು ಹೋಗಿ ಅವ್ರ ಬುಲಾಕ್ ಮುಖಾಂತರ ಒಂದು ಮಾರ್ಕೆಟ್ಗೆ ಕೊಡ್ತಾರೆ, ಅಥವಾ APMCಗೋ ಮಂಡಿಗೋ ಕೊಡ್ತಾರೆ ಅಲ್ವಾ. ಅಲ್ಲಿಂದ ಲಾರಿಗಳು ಅದನ್ನ ತಗೊಂಡೋಗಿ ನೆಕ್ಸ್ಟು ಮಿಲ್ಲಿಂಗಿಗೆ ಅದಕ್ಕಿದಕ್ಕೆ ಮಾಡ್ತವೆ. ಆಮೇಲೆ ನಿಮಗೆ ಅಲ್ಲಿಂದ ಈ ಜನರಲ್ ಸ್ಟೋರಿಂದ, ಅಂಗಡಿಗಳಿಂದ ಜನರಲ್ ಸ್ಟೋರ್ ಮಾಲೀಕರು ಅಲ್ಲಿಂದ ಹೋಗಿ ಆ ಅಕ್ಕಿನ ಅವರು ತಗೊಂಡು ಬಂದು ಜನರಲ್ ಸ್ಟೋರಲ್ಲಿ
ಇಟ್ಕೋತಾರೆ. ಆಮೇಲೆ ಆ ಜನರಲ್ ಸ್ಟೋರಿಂದ ನಾವೇನು ಮಾಡ್ತೀವಿ, ಹೋಗಿ ಅನ್ನನ ಅಥವಾ ಅಕ್ಕಿನ ನಾವು ಬೈ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ, ಜನರಲ್ ಸ್ಟೋರಿಂದ ನಾವು ತೊಗೊಂಡಾದ್ಮೇಲೆ ನಾವು ಮನೆಗೆ ಬಂದು ಏನೆಲ್ಲ ಅದಕ್ಕೆ ಬೇಕು, ತರಕಾರಿಗಳು ಏನೆಲ್ಲ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಆ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ನಾವು ಹೋಗಿ ಕುಕ್ ಮಾಡ್ತೀವಿ. ಕುಕ್ ಮಾಡಾದ್ಮೇಲೆ ನಾವು ಅದನ್ನ ಊಟ ಮಾಡ್ತೀವಿ. ಸೊ ಈ ರೀತಿ ನಾವು ತಿನ್ನೋವಂಥ ಆಹಾರ ಫಸ್ಟು ಆ ಒಂದು ಅಗ್ರಿಕಲ್ಚರ್ ಫೀಲ್ಡಿಂದ ಒರಿಜಿನೇಟ್ ಆಗುತ್ತೆ, ಅಲ್ಲಿಂದ ಬಂದು ನಮಗೆ ಸಿಗುತ್ತೆ. ನಾವು ಊಟ ಮಾಡೋದಕ್ಕೆ ಅದು ಇಷ್ಟೆಲ್ಲ ಪ್ರೋಸೆಸ್ ಆಗಿ ಆಮೇಲೆ ನಮ್ಮ ಹತ್ರ ಬರುತ್ತೆ. ಈ ರೀತಿ ನಮಗೆ ಫುಡ್ಡು ಸಿಗುತ್ತೆ ಅನ್ನೋದನ್ನು ಅವ್ರು ನಿಮಗೆ ಇಲ್ಲಿ ತಿಳಿಸ್ಬೇಕಾಗಿತ್ತು. ಸೊ ಅದನ್ನು ಅವ್ರು ನಿಮಗೆ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ಏನು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ವಾಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಇವತ್ತು ಸ್ವಲ್ಪ ಏರುಪೇರು ಆಗಿದೆ, ನಂಗೆ ಟೈಮ್ ಆಗಿರಲಿಲ್ಲ ನೀಟಾಗಿ ಹೇಳೋಕ್ಕೆ. ಸೊ ಇವಾಗ ಲಾಸ್ಟ್ ಸ್ಟೆಪ್ಪು ಈಟಿಂಗ್ ದ ಫುಡ್ ಆಗುತ್ತೆ. ಒಂದು ಸ್ಟೆಪ್ ಇದೇ ಥರ ಮಾಡ್ಕೊಂಡೋಗಿ, ಯಾಕಂದರೆ ಮಿಡಲಲ್ಲಿ ನಾವು ಲಾರಿ ಸ್ಟೆಪ್ಪನ್ನ ಬಿಟ್ಟಿದ್ದೀವಿ. ಬುಲ್ಲಕ್ ಕಾರ್ಡ್ಸ್ ತೊಗೊಂಡು ಬರ್ತಾವಲ್ವಾ ಅದನ್ನು ಮಾರ್ಕೆಟ್ಗೆ, ಅದಾದಮೇಲೆ ಈ ಲಾರಿ ಸ್ಟೆಪ್ಪು ಬರುತ್ತೆ. ಅದೇನಿಲ್ಲ, ಲೋಡಿಂಗ್ ದ ಗೂಡ್ಸ್ ಅಂತಾನೆ, ಅದನ್ನು ಕೂಡ ಬರೀರಿ. ಅದಾದಮೇಲೆ ಲಾಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಹಂಗೆ ಅದೇ ಥರ ಸೀರಿಯಲ್ ಹಾಕೋತಾ ಬನ್ನಿ. ಲಾಸ್ಟ್ ಸ್ಟೆಪ್ಪು ಈಟಿಂಗ್ ದ ಫುಡ್ ಆಗುತ್ತೆ. ಓಕೆ, ಸೊ ದೇರ್ ಆರ್ 10 steps. ಓಕೆ, so with this we'll conclude the today's class and we'll see the rest topic in a next class. Thank you.